ಸಮೀರ್ ಪರಿಚಯ ಆಗಿದ್ದೇ ವಿಡಿಯೋ ಅರಿಬಿಟ್ಟು ಆದ್ಮೇಲೆ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಮಹೇಶ್ ತಿಮ್ಮಾರೋಡಿ ಅವರ ಸ್ಕ್ರಿಪ್ಟೆಡ್ ಇದಾಗಿತ್ತು. ಆ ಬ್ಲಾಕ್ ಆದ್ಮೇಲೆ ಮಾತಾಡಿದ್ದವ್ ನಾನು ಈ ಹಿಂದೂ ಮುಸ್ಲಿಂ ಅಂತ ಆದ್ಮೇಲೆ ಅವನು ಭಯ ಬಿದ್ದಿದ್ದಂತೆ ಆಮೇಲೆ ಕೇಳಿದ್ದೆ. ದುಡ್ಡು ಕೊಟ್ಟು ಮಾಡಿಸಿದ್ರು. ಹೌದು, ಯಾಕಂದ್ರೆ ಸುರಿತಾ ಇತ್ತು ದುಡ್ಡು. ನಮ್ಮ ದೇವಸ್ಥಾನದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಒಂದೇ ಒಂದು ಶಬ್ದ ಅದರಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು ಒಂದೇ ಒಂದು ಶಬ್ದ ಇಲ್ಲ ಅಂತೇಳಿ ಸ್ವತಃ ಹೈಕೋರ್ಟ್ ಒಪ್ಕೊಂಡು ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಅಂತ ಹೇಳಿದಾನೆ. ಇದಕ್ಕಿಂತ ರೆಸ್ಪೆಕ್ಟ್ ಬೇಕಾ? ಅದೆಲ್ಲ ವೈರಲ್ ಆಗದೆ ಇಲ್ದಿರುವಂತದ್ದು ಸಮೀರ್ ಅನ್ನೋ ಹುಡುಗಂದು ಮಾತ್ರ ವೈರಲ್ ಆಗುತ್ತೆ. ಕಾರಣ ಏನು? ಇದು ನೋಡ್ತಾನೆ 1 ಕೋಟಿವರೆಗೆ ಬಂತಲ್ಲ, 1 ಕೋಟಿ ಜನ ನಾವು ಬೆತ್ತಲೆ ಆಗೋದನ್ನ ನೋಡ್ಬಿಟ್ರಲ್ಲ ಅಂತೇಳಿ ಭಯ ಶುರು ಆಯ್ತು ಅವ್ರಿಗೆ. ಹಿಂಗಾಗಿ ಹಿಂದೂ ಮುಸ್ಲಿಂ ಒಬ್ಬಿದ್ರು. ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಇದು ಮುಗ್ದೋಗಿದ್ದ ಅಧ್ಯಾಯ. ಸೌಜನ್ಯ ಕೇಸ್ ಹೆಂಗ್ ಮುಗಿದ ಅಧ್ಯಾಯ ಆಗುತ್ತೆ? ಆಲ್ರೆಡಿ ಕೋರ್ಟ್ ಅಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳ್ತಾರೆ. ಮುಗಿದ ಅಧ್ಯಾಯ ಹೆಂಗಾಗುತ್ತೆ? ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗೇನು ಸಮೀರ್ ಅನ್ನೋ ಹುಡುಗ ವಿಡಿಯೋ ಅರಿಬಿಟ್ಟಾದ್ಮೇಲೆ ಸಾಕಷ್ಟು ಬೂಮ್ ಆಯ್ತು, ಎಲ್ಲ ಕಡೆ ವೈರಲ್ ಆಯ್ತು. ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಇದು ಮುಗ್ದೋಗಿದ್ದ ಅಧ್ಯಾಯ, ಮುಗ್ದೋಗಿದ್ದ ಕೇಸ್ ಇದು. ಅಲ್ಲ, ಈ ಸೌಜನ್ಯ ಕೇಸ್ ಮುಗಿದೋಗಿದ್ದ ಅಧ್ಯಾಯ ಅಂತ ಹೇಳ್ತಾರೆ, ಸೌಜನ್ಯ ಕೇಸು ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ. ಸೌಜನ್ಯ ಕೇಸ್ ಹೆಂಗೆ ಮುಗಿದ ಅಧ್ಯಾಯ ಆಗುತ್ತೆ ಸರ್? ಅವ್ರು ಹೇಳಿದ ಸ್ಟೇಟ್ಮೆಂಟ್ 1 ಇಯರ್ ಬ್ಯಾಕ್. ಅದು ಅಂದರೆ ಆಲ್ರೆಡಿ ಕೋರ್ಟಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾರೆ. ಮುಗಿದ ಅಧ್ಯಾಯ ಹೆಂಗಾಗತ್ತೆ? ಅರ್ಥ ಮಾಡ್ಕೋಬೇಕಲ್ಲ ಅವರು. ನ್ಯಾಯನೇ ಸಿಕ್ಕಿಲ್ಲ, ಹೆಂಗೆ ಮುಗಿದು ಅಧ್ಯಾಯ ಆಗುತ್ತೆ? ಅದು ಜನ ಗಮನಿಸ್ಬೇಕು. ಸೌಜನ್ಯ ತಾಯಿ ಹೇಳ್ತಾರೆ ಸರ್, ನಮ್ಮ ಬಳಿ ಸೌಜನ್ಯ ಅವ್ರ ತಾಯಿ ಹೇಳ್ತಾರೆ ರಾಜಕೀಯ ವ್ಯಕ್ತಿಗಳು ನಿಮ್ಗೆ ಯಾರಿಗೂ ಸಪೋರ್ಟ್ ಇರ್ಲಿಲ್ವಾ ಅಂತ ಕೇಳೋ ಪ್ರಶ್ನೆಗೆ ಅವ್ರು ಹೇಳ್ತಾರೆ ಯಾರು ಇರ್ಲಿಲ್ಲ ಸರ್, ಅಂದಿಗೆ ಯಾರು ಇರ್ಲಿಲ್ಲ, ಇವತ್ತಿಗೂ ಕೂಡ ಯಾರು ಇಲ್ಲ. ಆದ್ರೆ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಕೆಲವರು ನಾಯಕರು ಬರ್ತಾರೆ, ಕೆಲವರು ನಾಯಕರು ಬಂದಾಗ ನಾವೊಂದು ಕ್ವಶನ್ ಇಡ್ತೀವಿ, ನಮ್ಮ ಸಪೋರ್ಟ್ ನಿಮಗೆ ಬೇಕು ಅನ್ನೋದಾದ್ರೆ ನಮ್ಮ ಮಾನ್ಯ ಪ್ರಧಾನಿಗಳ ಹತ್ರ ಕರ್ಕೊಂಡು ಹೋಗಿ, ನರೇಂದ್ರ ಮೋದಿ ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಕೇಳಿ ಅಲ್ಲಿಗೆ ಕರ್ಕೊಂಡು ಹೋಗೋದ್ರಲ್ಲಿ ಹೂ ಅಂತ ಹೇಳಿ ಮತ್ತೆ ಅದನ್ನ ಬೇರೆ ಕರ್ಕೊಂಡು ಹೋಗೋದು ಬೇಡ, ಅಲ್ಲಿ ಕರ್ಕೊಂಡು ಹೋಗೋದು ಬೇಡ. ನರೇಂದ್ರ ಮೋದಿಜಿಯಲ್ಲಿ ಮಂಗಳೂರಿಗೆ ಬಂದಾಗಲೇನೆ ಆ ಕೆಲಸ ಮಾಡುವ, ಅವಾಗ ಬಂದಾಗಲೇನೆ ಕರ್ಕೊಂಡು ಹೋಗ್ಲಿಲ್ಲ ಅವ್ರು. ಯಾರು ಹೇಳಿದ್ರಲ್ಲ ಕರ್ಕೊಂಡು ಹೋಗ್ತೀವಿ, ಭೇಟಿ ಮಾಡಿಸ್ತೀವಿ ಅಂತೇಳಿ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡಿ ಚಪ್ಪಾಳೆ ತಟ್ಟಿಸ್ಕೊಂಡು ಹೋದ್ರಲ್ಲ, ನಾವು ಮೋದಿಜಿಗೆ ಭೇಟಿ ಮಾಡಿಸ್ತೀವಿ ಅಂತ ಹೇಳ್ಕೊಳ್ಳೋ ಜನ ಕೇಕೆ ಹೊಡೆದು ಚಪ್ಪಾಳೆ ಹೊಡೆದು ಮಾಡಿದರು. ನರೇಂದ್ರ ಮೋದಿಜಿ ಅಲ್ಲೇ ಬೆಳ್ತಂಗಡಿಗೆ ಬಂದಾಗಲೇ ಭೇಟಿ ಮಾಡಿಸ್ಲಿಲ್ಲ ಅವರು. ಮಂಗಳೂರಿಗೆ ಬಂದಾಗಲೇ ಇಲೆಕ್ಷನ್ ಕ್ಯಾಂಪೇನಿಗೆ ಮಂಗಳೂರಿಗೆ ಬಂದಾಗಲೇ ಭೇಟಿ ಮಾಡಿಸ್ಲಿಲ್ಲ. ಇದೆಲ್ಲ ಎಲ್ಲರೂ ಅವ್ರವ್ರ ತಕ್ಕಂಗೆ ಅವಕಾಶಗಳನ್ನು ಬಳಸ್ಕೊಳ್ತಾ ಹೋಗ್ತಾರೆ. ಸರ್, ಈಗ ಏನು ಕಳೆದ ಒಂದು 10 ದಿನ 15 ದಿನಗಳ ಹಿಂದೆಯಿಂದ ಸಮೀರ್ ಅನ್ನೋ ಮುಸ್ಲಿಂ ಹುಡುಗ ಒಂದು ವಿಡಿಯೋ ಹರಿಬಿಡ್ತಾನೆ, ಸೌಜನ್ಯ ಪ್ರಕರಣ ಸಂಬಂಧಿಸಿದಂತೆ ವಿಡಿಯೋ ಹರಿಬಿಡ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಸರ್, ನೀವು ಮತ್ತೆ ಗಿರೀಶ್ ಮಟ್ಟಣ್ಣನವರ್ ಹಾಗೂ ಮಹೇಶ್ ತಿಮ್ಮಾರೋಡಿ ಅವರ ಸ್ಕ್ರಿಪ್ಟೆಡ್ ಇದಾಗಿತ್ತು. ಅದೆಲ್ಲ ಸುಳ್ಳು ಸರ್. ಅಂದ್ರೆ ಸ್ಕ್ರಿಪ್ಟೆಡ್ ಅಂತ ಹೇಳಿದ್ರೆ ಹೆಂಗೆ ಅಂದ್ರೆ ನಾವು ಮುಂಚೆ ಹೇಳ್ಕೊಟ್ಟಿದ್ದೀವಂತ? ಪ್ರೀ ಪ್ಲಾನಡ್ ಇಲ್ಲ ಸರ್, ಅದೆಲ್ಲ ಸುಳ್ಳು. ನಮ್ಗೆ ಅವರು ಆ ಬ್ಲಾಕ್ ಆದಮೇಲೆ ಮಾತಾಡಿದ್ದವ್. ನಮಗೆ ನಡುವೆ ಒಂದು 2 days ಆದಮೇಲೆ ಮೋಸ್ಟ್ಲಿ ಅದು ಬ್ಲಾಕ್ ಆಗ್ತದೆ, ಅವನು ಬ್ಲಾಕ್ ಆಗುತ್ತೆ, ಆತಂಕ ಶುರು ಆಗ್ತದೆ. ಮತ್ತಿನ್ನು ಅವ್ನಿಗೆ ಏನಾದರೂ ಏನೋ ಮಾಡಿಬಿಡ್ತಾರೆ, ಅವನು ಈ ಹಿಂದೂ ಮುಸ್ಲಿಂ ಅಂತ ಆದಮೇಲೆ ಅವನೇನೋ ಭಯ ಬಿದ್ದಿದ್ದಂತೆ. ಆಮೇಲೆ ಕೇಳಿದ್ದು ನಾನು, ಇಲ್ಲ ಸರ್ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಹಿಂದೂ ಮುಸ್ಲಿಂ ಅಂತೇಳಿ, ಹಿಂಗಾಗಿ ನಾನು ಇದನ್ನು ಮಾಡಿದೆ. ದುಡ್ಡು ಕೊಟ್ಟು ಮಾಡಿಸಿದ್ರು. ಹೌದು, ಯಾಕಂದ್ರೆ ಸುರಿತಾ ಇತ್ತು ನೋಡಿ ದುಡ್ಡು ನಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡು ಯಾರ ಹತ್ರ ಇದೆ ಸರ್? ಅವ್ರ ಹತ್ರ ಜಾಸ್ತಿ ಇದೆಯಾ, ನಮ್ಮ ಹತ್ರ ಇದೆಯಾ? ನಮ್ಮ ಹತ್ರ ದುಡ್ಡು ಸುರಿತಾ ಇದೆಯಾ? ಹೇಳ್ತಾರೆ ಇಂಥವೆಲ್ಲ ಸಾಕಷ್ಟು ಕೇಳಿಬಿಟ್ಟಿದ್ದೀವಿ. ಪುಕ್ಸಟ್ಟೆ ಹೇಳಕ್ಕೆ ಸುಳ್ಳು ಪುಕ್ಸಟ್ಲೆ ಸುಳ್ಳಾಕಿ ಹೇಳಕ್ಕೆ ಏನು ಬಂದಿದ್ದೇನಿದೆ ಅವ್ರಿಗೆ? ಹೇಳ್ಕೊಳ್ಳಿ, ಇನ್ನು ಏನಾದರೂ ಹೇಳ್ಕೊಳ್ಳಿ, ಐ ಡೋಂಟ್ ತಲೆನೇ ಕೇಳಿಸ್ಕೊಡಲ್ಲ. ಸರ್, ಈಗ ನಿಮಗೆ ಸಮೀರ್ ಪರಿಚಯ ಆಗಿದ್ದೇ ವಿಡಿಯೋ ಅರಿಬಿಟ್ಟು ಆದ್ಮೇಲೆ ಅದು ವೈರಲ್ ಆಯ್ತು. ತಿರ್ಗಾ ಅದಾದ್ಮೇಲೆ ಜನಗಳೆಲ್ಲ ಧ್ವನಿ ಎತ್ತಿದ್ರು. ಅವತ್ತಿಗೆ ಮತ್ತೆ ಸಮೀರ್ ವಿರುದ್ಧವಾಗಿ ಕೂಡ ಒಂದು ವರ್ಗ ಕೇಳಿಬಂತು, ಹಿಂದೂ ಮುಸ್ಲಿಮ್ಸ್ ಅನ್ನೋ ವಿಚಾರ. ಹಾಗೆ ದೇವಸ್ಥಾನದ ಹಿಂದೂಗಳ ದೇವಸ್ಥಾನದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಸ್ವತಃ ಈ ರಾಜ್ಯದ ಹೈಕೋರ್ಟ್ ಹೇಳಿದೆಯಲ್ಲ, ಒಪ್ಕೊಂಡಿದೆ ಅದನ್ನ. ಒಂದೇ ಒಂದು ಶಬ್ದ ಅದರಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥದ್ದು ಒಂದೇ ಒಂದು ಶಬ್ದ ಇಲ್ಲ ಅಂತೇಳಿ ಸ್ವತಃ ಹೈಕೋರ್ಟ್ ಒಪ್ಕೊಂಡಿದೆಯಲ್ಲ. ಎಲ್ಲಿ ಬೈದಿದ್ದಾನೆ? ನಾವು ದೇವಸ್ಥಾನಕ್ಕೆ ಎಲ್ಲಿ ಬೈದಿದ್ದಾನೆ? ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಅಂತ ಹೇಳಿದ್ದಾನೆ. ಇದಕ್ಕಿಂತ ರೆಸ್ಪೆಕ್ಟ್ ಬೇಕಾ?
ಇಲ್ಲಿ ಕಿರಣ್ ಸರ್, ಸಮಸ್ಯೆ ಆಗಿರೋದು ಸಮೀರ್ ಅಲ್ಲ, ಸಮೀರನ ಧರ್ಮ ಅಲ್ಲ, ಆ ವಿಡಿಯೋಕ್ಕಾಗಿರುವಂತಹ ವ್ಯೂಸ್ ಅಂದ್ರೆ ಏನು? ವೀಕ್ಷಣೆ. ಸರ್, ಈಗ ಈ ಅದರಿಂದ ಅವ್ರ ಸಮಸ್ಯೆ ಆಗಿರೋದು. ಸಮೀರ್ ಒಬ್ಬ ಮುಸ್ಲಿಮ್ಸ್ ಸಮುದಾಯಕ್ಕೆ ಸಂಬಂಧಪಟ್ಟ ಹಾ ಇದೇ ವಿಡಿಯೋ ಹಿಂದೂ ವರ್ಗದ ಒಂದು ಯಾರೋ ಒಂದು ಹುಡುಗ ಮಾಡಿದ್ರೆ ಇಷ್ಟು ಬೆಳವಣಿಗೆ ಬರ್ತಿದೆ ಸರ್? ಯಾರಿಗೆ ಗೊತ್ತು ಸರ್, ಅದು ಬಂದರೂ ಬರ್ಬೋದಿತ್ತು. ಯಾಕಂದ್ರೆ ಕಂಟೆಂಟ್ ಚೆನ್ನಾಗಿದೆ. ಇವ್ರು ಏನು ಹೇಳಕ್ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಅಲ್ಲ ಸರ್, ಈಗ ಇವ್ರು ಬೇಕಾದ್ಲೇ ಮುಸ್ಲಿಂ ಕಡೆ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಹಿಂದೆ ಮಾಡಿಲ್ವಾ? ಎಷ್ಟು ಜನ ಕಡಿಮೆ ಅಂದ್ರು ಒಂದು 10 ಜನ ಮುಸ್ಲಿಂ ಯೂಟ್ಯೂಬರ್ಸು, ಆಮೇಲೆ ಮುಸ್ಲಿಂ ಆಕ್ಟಿವಿಸ್ಟ್ ಮಾತಾಡಿದ್ದಾರೆ. ಸಾರಾ ಅಬೂಬಕರ್ ಸಾರಾ ಅಬೂಬಕರ್ ಅವಾಗಿಂದ ಹೋರಾಟ ಮಾಡ್ತಾ ಇದ್ದಾರೆ. ವೆರಿ ಸೀನಿಯರ್ ಮೋಸ್ಟ್ ಹಿರಿಯ ಚಿಂತಕರು, ಈ ರಾಜ್ಯ ಕಂಡಂತ ಹಿರಿಯ ಚಿಂತಕರು ಸಾರಾ ಅಬೂಬಕರ್ ಮಾತಾಡಿದ್ದಾರೆ. ಅನೇಕ ಜನ ಮುಸ್ಲಿಂ ಯುವಕರು ಯೂಟ್ಯೂಬರ್ ಮಾತಾಡಿದ್ದಾರೆ. ಬೇರೆ ಬೇರೆ ಮುಸ್ಲಿಂ ಸಂಘಟನೆಯವರು ಮಾತಾಡಿದ್ದಾರೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಆದರೆ ಏನು ಸಮಸ್ಯೆ ಅಂದರೆ ಅವೆಲ್ಲ ವಿಡಿಯೋಗಳು ಕೂಡ 10,000 ವ್ಯೂಸ್ ದಾಟಲಿಲ್ಲ. ಇದು ನೋಡ್ತಾನೆ 1 ಕೋಟಿವರೆಗೆ ಬಂತಲ್ಲ, 1 ಕೋಟಿ ಜನ ನಾವು ಬೆತ್ತಲೆ ಆಗೋದನ್ನು ನೋಡ್ಬಿಟ್ರಲ್ಲ ಅಂತೇಳಿ ಭಯ ಶುರು ಆಯ್ತು ಅವ್ರಿಗೆ. ಹಿಂಗಾಗಿ ಹಿಂದೂ ಮುಸ್ಲಿಂ ಒಬ್ಬಿದ್ರು. ಕೇಸ್ ಆಗಿದ್ದು ಬರೀ ಇವ್ರ ಮೇಲೆ, ಸಮೀರ್ ಮೇಲೆ ಇಷ್ಟೇ ಅಲ್ಲ, ಎಲ್ಲ ಯೂಟ್ಯೂಬರ್ಗಳ ಮೇಲೆ ಆಯಿತು, ಮಹೇಶ್ ಶೆಟ್ಟರ್ ಮೇಲೆ ಆಯಿತು. ಆ ನಂತರ ಯಾವುದು ನನ್ನ ಮೇಲೆ ಜೈನ ಧರ್ಮಕ್ಕೆ ನಾನು ಏನೋ ಅಪಮಾನ ಮಾಡ್ತಿದ್ದೀನಿ. ನಾನು ಯಾಕಂದ್ರೆ ಹಿಂದೂ ಅಲ್ಲ, ನನಗೆ ಹಿಂದೂ ಮುಸ್ಲಿಂ ಮಾಡಕ್ ಬರಲ್ಲ. ಅದಕ್ಕೆ ನನ್ನ ಮೇಲೆ ಏನು ಕೇಸ್ ರಿಜಿಸ್ಟರ್ ಮಾಡಿದ್ರು ಬಳ್ಳಾರಿ ಪೊಲೀಸ್ ಸ್ಟೇಷನ್ ಅಲ್ಲಿ, ಬೆಳ್ತಂಗಡಿಯಲ್ಲಿ, ಆಮೇಲೆ ಬಳ್ಳಾರಿ ಸ್ಟೇಷನ್ಗೆ ಟ್ರಾನ್ಸ್ಫರ್ ಕೊಟ್ಟಿರೋದನ್ನ. ಅಲ್ಲಿ ನಾನು ಜೈನ ಧರ್ಮಕ್ಕೆ ಗಿರೀಶ್ ಮಟ್ಟಣ್ಣವರು ಅಪಮಾನ ಮಾಡಿದ್ದಾರೆ ಅಂತೇಳಿ ನನ್ನ ಮೇಲೆ FIR ಮಾಡಿದ್ರು. ಅಂದ್ರೆ ಈ ಒಂದು ಕುಟುಂಬದ ರಕ್ಷಣೆಗೋಸ್ಕರ ನಾವು ಹಿಂದೂಗಳು ಜೈನರು ಹೊಡೆದಾಡಬೇಕು. ಈ ಒಂದು ಕುಟುಂಬ ಮಾಡಿರುವಂತ ಅನಾಚಾರಗಳನ್ನ ರಕ್ಷಣೆ ಮಾಡೋದಕ್ಕೆ ಹಿಂದೂಗಳು ಮುಸಲ್ಮಾನರು ಹೊಡೆದಾಡಬೇಕು. ಸೊ ಆ ಒಂದು ಪರಿಸ್ಥಿತಿಯನ್ನು ತಂದಿಡ್ತಾ ಇದ್ದಾರೆ ಅವರು. ಆಮೇಲೆ ನಾವು ನೋಡಿದೀವಿ ಇದನ್ನ, ಇದೇ ಪ್ರಾರಂಭ ಅಲ್ಲ, ಹಿಂದೇನು ಹಿಂಗೆ ಮಾಡಿದ್ದಾರೆ ಇವರು. ಯಾವಾಗ ಇವ್ರ ವಿರುದ್ಧ ಆಕ್ರೋಶ ಭುಗಿಲೆ ಹೇಳ್ತದೆ, ದೇ ಮೇಕ್ ಇಟ್ ಆಸ್ ಹಿಂದೂ ಮುಸ್ಲಿಂ ಆರ್ ಎನಿ ರಿಲಿಜಿಯಸ್ ಪ್ರಾಬ್ಲಮ್, ದೇವಸ್ಥಾನಕ್ಕೆ ಅಪಪ್ರಚಾರ ಅಂತ ಹೇಳ್ತಾರೆ. ಆದರೆ ಈಗ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ. ಸರ್, 13 ವರ್ಷಗಳಿಂದ ಸತತವಾಗಿ ಒಬ್ಬರಲ್ಲ ಒಬ್ರು ಈ ಹೋರಾಟಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹೋರಾಟಗಾರರಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವಾಗ ಧ್ವನಿ ಎತ್ತಾ ಇರ್ತಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ರು. ಅದೆಲ್ಲ ವೈರಲ್ ಆಗದೆ ಇಲ್ದಿರುವಂಥದ್ದು ಸಮೀರ್ ಅನ್ನೋ ಹುಡುಗಂದು ಮಾತ್ರ ವೈರಲ್ ಆಗುತ್ತೆ. ಕಾರಣ ಏನು? ಕಂಟೆಂಟ್ ಅಂದ್ರೆ ಅಷ್ಟು ತುಂಬಾ ಸರಳವಾಗಿ ವ್ಯವಹಾರ ಮಾಡಿದ್ದಾನೆ ಸರ್. ಅದನ್ನ ಜನರಿಗೆ ಕೇಳಬೇಕು. ಈಗ ಹೇಳ್ತಾರಲ್ಲ, 10,000 ಒಳಗಡೆ ಬಂದಿದ್ರೆ ಈ ಆರೋಪ ಬರ್ತಾನೆ ಇರಲಿಲ್ಲ, ಮುಸ್ಲಿಂ ಅನ್ನೋ ಆರೋಪ ಬರ್ತಾ ಇರಲಿಲ್ಲ. ಮುಂಚೆನೆ ನೀವು ಹೇಳಿದ್ರಲ್ಲ ಆಗಲೇ, ಸ್ಕ್ರಿಪ್ಟೆಡ್ ಅನ್ನೋ ಆರೋಪನೂ ಬರ್ತಾ ಇರಲಿಲ್ಲ. ಹಂಗಿದ್ರೆ 2 ಕೋಟಿ ವೀಕ್ಷಣೆ ಆಗಿದೆ, 2 crores. 2 ಕೋಟಿ ಜನಕ್ಕೆ ಗಿರೀಶ್ ಮಟ್ಟಣ್ಣವ್ರು ಫೋನ್ ಮಾಡಿ ಹೇಳಿದಾನ ನೋಡ್ರಿ ಅಂತ. ಡಾಟ್ಸ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ ಅವ್ರು. ಈಗ ಆಫ್ಟರ್ ಇಫೆಕ್ಟ್ ದೇ ಆರ್ ಕನೆಕ್ಟಿಂಗ್ ದ ಡಾಟ್ಸ್. ಈ ನಕ್ಷತ್ರಗಳನ್ನ ಇದ್ರ ಮಾಡ್ತಾರಲ್ಲ, ಕನೆಕ್ಟ್ ಮಾಡಿ ಅದರಲ್ಲಿ ನೀವು ಏನು ಬೇಕಾದ್ರೂ ಚಿತ್ರ ಬಿಡ್ತೀರಿ. ಇದರಲ್ಲಿ ನಾವು ಇದರಲ್ಲಿ ಒಂದು 20 ಡಾಟ್ ಬರಿತೀನಿ, ಬರೀ ಡಾಟ್ ಹಾಕ್ತೀನಿ ನಾನು. ಅದರಲ್ಲಿ ನೀವು ಏನಾದರೂ ಮಾಡ್ಬೋದು. ಇದರಲ್ಲಿ ನೀವು ಗೂಬೆ ಮಾಡಿ, ಕಾಗೆ ಮಾಡಿ, ಗಿಳಿ ಮಾಡಿ, ನಾಯಿ ಮಾಡಿ, ಮನುಷ್ಯನ್ ಮಾಡಿ, ಏನಾದರೂ ಮಾಡ್ಬೋದು. ಆ 20 ಡಾಟಲ್ಲಿ ಏನಾದರೂ ನಿಮಗೇನು, ದಟ್ ಬೇಸ್ಡ್ ಆನ್ ಯುವರ್ ಪರ್ಸೆಪ್ಷನ್, ನಿಮ್ಮ ಇಮ್ಯಾಜಿನೇಷನ್ ಮೇಲೆ ಆ 20 ಡಾಟ್ಗಳನ್ನು ಜಾಯಿನ್ ಮಾಡಿ, ಈ ಪೇಪರಲ್ಲಿ ಬರ್ತದಲ್ಲ ಎಲ್ಲ ಕೆಲವೊಂದಿಷ್ಟು ಆಟ ಇರ್ತಾವಲ್ಲ, ಅದರಲ್ಲಿ ಏನು ಮಾಡಿ, ಗಿಳಿಯಾರು ಮಾಡಿ, ಕಾಗೆಯಾರು ಮಾಡಿ, ಗೂಬೆಯಾರು ಮಾಡಿ, ಅವ್ರು ಗೂಬೆ ಮಾಡಕ್ಕೆ ಹೊಂಟಿದ್ದಾರೆ, ಜನರು ಗೂಬೆ ಮಾಡಕ್ಕೆ ಹೊಂಟಿದ್ದಾರೆ. ಜನಾಂಗ ಗೊತ್ತಿದೆ ಇವ್ರದಂತ. ಸೊ ದೇ ಆರ್ ಕನೆಕ್ಟಿಂಗ್ ಡಾಟ್ಸ್. ಓ ಇವ್ರು ಮುಂಚೆ ಹಿಂಗೆ ಗೊತ್ತಿತ್ತು, ಹಿಂಗೆ ಮಾಡಿದರು, ಹಂಗಾಯ್ತು, ಹಿಂಗಾಯ್ತು. ಕಾಂತಾರ ಸಿನಿಮಾನ ಸೂಪರ್ ಹಿಟ್ ಆಗತ್ತಂತ ಯಾರು ಹೇಳಿದ್ರು ಸರ್? ಯಾರು ಹೇಳಿದ್ರು ಕಾಂತಾರ ಸಿನಿಮಾ ಸೂಪರ್ ಹಿಟ್ ಆಗತ್ತಂತ ಹೇಳಿ? ದೈವದ ನಿರ್ಣಯ ಆಗಿತ್ತು, ಜನಗಳು ಒಪ್ಕೊಂಡ್ರು ಸರ್. ಕಂಟೆಂಟ್ ಜನ ಒಪ್ಕೊಂಡ್ರು. ಈಗ ಅದನ್ನು ಸೇರಿಸ್ತಾ ಇದ್ದಾರೆ. ಕಾಂತಾರ ಸಿನಿಮಾ ನಾವೇ ಮಾಡಕ್ ಹೇಳಿದ್ವಿ ಅಂತೇಳಿ ಅದನ್ನು ಈಗ ಅದು ಬರ್ತದೆ. ಯಾಕಂದ್ರೆ ಕಾಂತಾರ ಸ್ಟೋರಿ ಪೂರ್ತಿ ಇವ್ರದೇ, ಅಲ್ಲಿರೋ ದಣಿ ಇವರೇ. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಡಿಯೋಗಳು ಹರಿಬಿಡ್ತಾ ಇದ್ದಾರೆ. ಅಲ್ಲ, ಅದನ್ನು ಒಂದು ಸೇರ್ಸ್ಕೊಂಡ್ ಬಿಡ ಅಂತ ಹೇಳಿ ಇಷ್ಟೆಲ್ಲ ಸೇರ್ಸಿದ್ಮೇಲೆ ಅಲ್ಲ, ಆಲ್ರೆಡಿ ಬಂದಿದೆ ಸರ್. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ ಕಾಂತಾರ ಸಿನಿಮಾ ಮಾಡಕ್ ಹೇಳಿಬಿಟ್ರು, ರಿಷಬ್ ಶೆಟ್ಟಿ ಹೇಳಿ. ಅದನ್ನು ಸೇರಿಸ್ಬಿಡ ಅಂತ ಹೇಳಿ ಇವ್ರಿಗೆ ಏನೇನು ಸೇರ್ಸ್ಕೋಬೇಕು ಎಲ್ಲ ಸೇರ್ಸ್ಕೊಂಡ್ ಬಿಡ್ಲಿ ಇವ್ರು. ದೇ ಆರ್ ಸಿಂಪ್ಲಿ ಕನೆಕ್ಟಿಂಗ್ ದ ಡಾಟ್ಸ್. ಇಷ್ಟೇ. ನಾನು ಇದಕ್ಕಿಂತ ಜಾಸ್ತಿ ಏನು ಹೇಳಕ್ ಹೋಗಲ್ಲ. ನಾನು ಪ್ರಕರಣದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋನು ಸರ್. ಆರೋಪಗಳು, ಫೇಕ್ ಗಾಸಿಪ್ಸು, ಅಪಪ್ರಚಾರಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಫೋಕಸ್ ಯಾವತ್ತಿಗೂ ಕೂಡ ಸೌಜನ್ಯ ಕೇಸ್ ಬಗ್ಗೆನೇ ಇದೆ, ನ್ಯಾಯದ ಬಗ್ಗೆನೇ ಇದೆ.
ಅವತ್ತು ಸಮೀರ್ ವಿಡಿಯೋ ನಂತರ ಹ್ಮ್ ಬೆದರಿಕೆ ಕರೆಗಳು ಸ್ಟಾರ್ಟ್ ಆದವು ಹ್ಮ್ ಹುಡುಗನ ಮೇಲೆ. ಹ್ಮ್ ಮತ್ತೆ FIR ದಾಖಲಾಗುವಂಥದ್ದು ಇದಾಯ್ತು. ಇದಕ್ಕೆ ನೀವು ಸಪೋರ್ಟ್ ಮಾಡೋದಕ್ಕೆ ಹೋಗ್ತೀರಿ. ಏನಾಯ್ತು ಸರ್ ಅವತ್ತು ನಿಮಗೆ? ನೀವು ಕೂಡ ಯಾರಿಗೂ ಕಾಂಟ್ಯಾಕ್ಟ್ ಸಿಗಲ್ಲ. ಏನಾಯ್ತು ಅವತ್ತು? ಹೇಗೆ ಆ ಹುಡುಗನ್ನ ಒಂದಷ್ಟು ಬಚಾವ್ ಮಾಡುವಂಥದ್ದಾಗ್ಲಿ? ಅಂದ್ರೆ ಅವನ ಸಮೀರನ್ನ ಹಿಡ್ಕೊಂಡು ಹೋಗಿ ಒಂದು ಮೆಸೇಜ್ ಕೊಡಕ್ ತಮ್ಮಂತ ಎಲ್ಲಾ ಯೂಟ್ಯೂಬರ್ಸ್ಗೆ ಮೆಸೇಜ್ ಕೊಡಕ್ ನೋಡಿದ್ರು. ಸಮೀರ್ಗೆ ಆದಂತ ಪರಿಸ್ಥಿತಿ ನೋಡಿ ಸಮೀರ್ ಅರೆಸ್ಟ್ ಆದ, ಒಳಗಡೆ ಹಾಕಿದ್ರು, ಒಳಗಡೆ ರುಬ್ಬಿದ್ರು, ಹಂಗೆ ಹಿಂಗೆ ಎಲ್ಲ ಸ್ಟೋರಿ ರೆಡಿ ಇತ್ತು. ಹಿಂಗಾಗಿ ನಾವು ಅಂದರೆ ಕಮ್ಯುನಲ್ ಹಿಂದೂ ಮುಸ್ಲಿಂ ಕಮ್ಯುನಲ್ ಮಾಡುವ ಕೌಲ್ ಬಜಾರ್, ಯಾಕಂದರೆ ಮುಸ್ಲಿಂ ಪಾಪ್ಯುಲೇಟೆಡ್ ಏರಿಯಾ, ಅದು ಮೈನಾರಿಟಿ ಪಾಪ್ಯುಲೇಟೆಡ್ ಏರಿಯಾ. ಅಲ್ಲಿ ಹೋಗಿ ಸ್ವಲ್ಪ ಒಂದಿಷ್ಟು ಜನರ ಕಡೆಯಿಂದ ಗಲಾಟೆ ಮಾಡಿಸಿ, ನೋಡಿ ಮುಸ್ಲಿಮರು ದಾಳಿ ಮಾಡ್ತಾ ಇದ್ದಾರೆ, ದೇವಸ್ಥಾನದ ಬಗ್ಗೆ ಮಾತಾಡಿದರು, ಇಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂಥೇಳಿ ಎಲ್ಲವೂ ಕೂಡ ಎವ್ರಿಥಿಂಗ್ ರೆಡಿ ಇತ್ತು, ಸ್ಕ್ರಿಪ್ಟ್ ರೆಡಿ ಇತ್ತು. ಅದು ಸ್ಕ್ರಿಪ್ಟು, ಆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ರು. ಅವ್ರ ಸ್ಕ್ರಿಪ್ಟ್ ಫೇಲ್ ಆಯ್ತು ಅಂಥೇಳಿ ಸ್ಕ್ರಿಪ್ಟ್ ಮಾಡೋರು ಅವರು ನಮಗೆ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಅವ್ರ ಸ್ಕ್ರಿಪ್ಟ್ ನಾವು ಫೇಲ್ ಮಾಡಿದ್ವಿ. ಪೊಲೀಸ್ ಇಲಾಖೆಗೂ ಕೂಡ ಸ್ವಲ್ಪ ಆ ಥರ ಮಾಡಬಾರ್ದಾಗಿತ್ತು. ಯಾಕಂತ ಹೇಳಿದ್ರೆ ಅವನು ಇರೋದು ಬೆಂಗಳೂರಿನಲ್ಲಿ, ಜಿಗಣಿಯಲ್ಲಿ, ಕೌಲ್ ಬಜಾರ್ನಲ್ಲಿ ಯಾಕೆ ಮಾಡಬೇಕು? ಅದು ರಾತ್ರಿ 10:45 ನೋಟಿಸ್ ಕೊಟ್ಟು ಮರುದಿನ ಬೆಳಿಗ್ಗೆ ನೀನು ಬಳ್ಳಾರಿಗೆ ಬಾ ಅಂತೇಳಿ ಬೆಂಗಳೂರಿಗೆ ಬಂದು ಕೊಡೋದು ವಿದೌಟ್ ಗಿವಿಂಗ್ ಸಫಿಷಿಯೆಂಟ್ ಟೈಮ್. ಅದು 3 ವರ್ಷದ ಒಳಗಡೆ ಇರುವಂಥ ಅಫೆನ್ಸಿಗೆ ಅವ ಅಫೆನ್ಸೇ ಮಾಡಿಲ್ಲ, ದೇವಸ್ಥಾನಕ್ಕೆ ಬೈದೇ ಇಲ್ಲ. ಸೊ ಅದೆಲ್ಲ ಪ್ಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆನಂತರ ಯಾರ್ಯಾರು ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡ್ತಾರೆ, ಸೌಜನ್ಯ ನ್ಯಾಯದ ಬಗ್ಗೆ, ಹೋರಾಟಗಾರರ ಪರವಾಗಿ ಅಲ್ಲ ಸರ್, ಇದೊಂದು ತುಂಬ ಕ್ಲಿಯರಾಗಿ ಗೊತ್ತಿರಲಿ. ಸೌಜನ್ಯ ಹೋರಾಟಗಾರರ ಪರವಾಗಿ ಅಲ್ಲ, ಸೌಜನ್ಯ ನ್ಯಾಯದ ಪರವಾಗಿ ಯಾರ್ಯಾರು ಮಾತಾಡ್ತಾರೆ ಅವ್ರ ಬಗ್ಗೆ ನಾವು ಅವ್ರ ಜೊತೆಗೆ ನಾವು ಗಟ್ಟಿಯಾಗಿ ನಿಂತ್ಕೊಳ್ತೀವಿ. ದಟ್ ಈಸ್ ಅವರ್ ಇದನ್ನು ಏನು ಸ್ಟ್ಯಾಂಡ್. ಈಗ ಈ ಒಂದು ವಿಡಿಯೋ ಹರಿಬಿಟ್ಟಾದ್ಮೇಲೆ ಏನು ರಾಜ್ಯದಲ್ಲಿ ಎಲ್ಲ ಕಡೆ ಮನೆ ಮಾತಾಯಿತು. ಮತ್ತು ಈಗ ಸೌಜನ್ಯ ಕುಟುಂಬಕ್ಕೆ ಒಂದಷ್ಟು ಜನಗಳು ಹೋಗ್ತಾ ಇದ್ದಾರೆ, ಯೂಟ್ಯೂಬರ್ಸ್ ಹೋಗ್ತಿದ್ದಾರೆ, ಅವ್ರನ್ನ ಸಂಪರ್ಕದಲ್ಲಿ ಇರುವಂಥದ್ದು. ನೀವು ಯೂಟ್ಯೂಬರ್ಸ್ಗಳಿಗೆ ಅಥವಾ ಅವ್ರು ಭೇಟಿ ಮಾಡೋದಕ್ಕೆ ಹೋಗಿರ್ತಕ್ಕಂಥ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಹೋಗಿ ಅಲ್ಲಿ ನೀವು ಫಸ್ಟ್ ಪ್ಲೇಸ್ ಆಫ್ ಅಫೆನ್ಸ್ ನೋಡಿ. ಆ ನಂತರ ಅಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ. ಸೌಜನ್ಯ ಕುಟುಂಬದ ಜೊತೆಗೂ ಮಾತಾಡಿ, ಆನೆ ಮಾವತನ ಕುಟುಂಬದ ಜೊತೆಗೂ ಮಾತಾಡಿ, ಕುಯ್ಯಪ್ಪನ ಜೊತೆಗೂ ಮಾತಾಡಿ, ಪದ್ಮಲತಾ ಅಕ್ಕ ಇದ್ದಾರೆ ಅವ್ರ ಜೊತೆಗೆ ಮಾತಾಡಿ, ಎಲ್ಲರ ಜೊತೆಗೂ ಮಾತಾಡಿ. ನಾವು ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಆ ನೊಂದಂತಹ ಕುಟುಂಬಗಳ ಜೊತೆಗೆ ಮಾತಾಡ್ರಿ ಸರ್ ನೀವು. ಅವಾಗ ನಿಮಗೆ ಅರ್ಥ ಆಗುತ್ತೆ. ಇದು ಅಪಪ್ರಚಾರ ಅಲ್ಲ, ಈ ಹೋರಾಟ ಅಪಪ್ರಚಾರ ಅಲ್ಲ, ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಲ್ಲ, ನೊಂದಂಥವರ ಪರವಾಗಿ ಇರುವಂಥ ಹೋರಾಟ ಅಂತ ಗೊತ್ತಾಗುತ್ತೆ. ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಅಪ್ರಿಷಿಯೇಟ್. ಯಾಕೆ ಅಂತ ಅಪ್ರಿಷಿಯೇಟ್ ಮಾಡ್ತೇನೆ ಅಂತ ಹೇಳಿದ್ರೆ, ನೀವು ಬರೀ ಇಲ್ಲಿ ಕುತ್ಕೊಳ್ಳಿಲ್ಲ, ಜಗಕ್ಕೆ ಹೋದ್ರಿ. ಹೀಗಾಗಿ ನಿಮ್ಮ ಬಗ್ಗೆ ನಾನು ತುಂಬ ಸೀರಿಯಸ್ ಆಗಿ ತಗೊಂಡು ನನ್ನ ಜೊತೆಗೆ ಮಾತಾಡ್ತಾ ಇದ್ದೆ. ಪ್ರಜಾಧ್ವನಿ ನೀವು ಅವಾಗಲೇ ಇಮಿಡಿಯೇಟಾಗಿ ಹೋದ್ರಿ, ಮಾತಾಡಿ. ಆಮೇಲೆ ನೆಗೆಟಿವ್ ಇದ್ದರೆ ನೆಗೆಟಿವ್ ಹೇಳಿ, ನಮ್ಮ ಬಗ್ಗೆ ನೆಗೆಟಿವ್ ಇದ್ರೆ ಹೇಳಿ, ವಾಟ್ ಇಸ್ ರಾಂಗ್, ಮಾತಾಡಿ. ಬಟ್ ನ್ಯಾಯದ ಒಂದು ಆ ಹಾದಿಗೆ ಧಕ್ಕೆ ಆಗಬಾರ್ದು. ನಾನು ಅಲ್ಟಿಮೇಟ್ಲಿ ಸರ್, ಕೊನೆಯದಾಗಿ ಮುಸ್ಲಿಮು, ಹಿಂದೂ, ಗಿರೀಶ್ ಮಟ್ಟಣ್ಣವ್ರು, ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್, ಅದನ್ನು ಒಂದು ಪಕ್ಕಕ್ಕೆ ಇಟ್ಬಿಡಿ. ಸೌಜನ್ಯ ಸತ್ತಿದ್ದಾಳಿಲ್ಲ, ಅತ್ಯಾಚಾರ ಆಗಿದೆಯಲ್ಲ, ಅಪರಾಧಿ ಸಿಕ್ಕಿಲ್ಲ, ಸಿಗ್ಬೇಕೋ ಬೇಡ, ಅದ್ರ ಬಗ್ಗೆ ಮಾತಾಡಿ. ಅಷ್ಟೇ ನಾನು ಕೇಳೋದು.